ಅಲ್ಲ, ಯಾವ ಧೈರ್ಯದ ಮೇಲೆ ತಾರಕರಿಗೆ ಇನ್ನೊಂದು ಮದುವೆ ಮಾಡಕ್ ಹೊರಟಿದ್ದಾರೆ? ನಿಮ್ಮ ಅಪ್ಪ ನೋಡಿದ್ರೆ ತಾರಕ್ ಮಯೂರಿ ಮದುವೆನ ರಿಜಿಸ್ಟರ್ ಮಾಡಕ್ ಹೊರಟಿದ್ದಾರೆ. ನಿಮ್ಮ ಅಮ್ಮ ನೋಡಿದ್ರೆ ಈ ಮದುವೆನ ಮುರಿದು ಅವರಿಗೆ ಇನ್ನೊಂದು ಮದುವೆ ಮಾಡಕ್ ಹೊರಟಿದ್ದಾರೆ. ನಿಜವಾಗ್ಲೂ ಸಮ್ಮು, ನಿಮ್ಮ ಅಮ್ಮನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಮತ್ತೆ ನಮ್ಮ ಮಾಮ್ ಅಂದ್ರೆ ಸುಮ್ಮನೆನಾ? ಧೈರ್ಯಕ್ಕೆ ಇನ್ನೊಂದು ಹೆಸರೇ ರಾಜೇಶ್ವರಿ. ಸಖತ್ ಬುದ್ಧಿವಂತೆ ಅವರು. ನಾವೀಗೇನಾದ್ರೂ ಸ್ವಲ್ಪ ಯಾಮಾರಿದ್ರು ಮಯೂರಿ ಜಾಗಕ್ಕೆ ಇನ್ನೊಬ್ಳನ್ನ ಕರ್ಕೊಂಬಂದು ಕೂರಿಸ್ತಾರೆ. ಅದ್ ನಡೆಯೋದಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಹೇಗಾದ್ರೂ ಮಾಡಿ ಅದನ್ನ ತಡಿಲೇಬೇಕು. ಅಕ್ಕ, ಅವ್ರ ಬುದ್ಧಿವಂತಿಕೆ ಮುಂದೆ ನಮ್ ಬುದ್ಧಿವಂತಿಕೆ ಗೆಲ್ಲಲ್ಲ. ನಾವು ಫಸ್ಟ್ ಫ್ಲೋರ್ ಹತ್ತಿದ್ರೆ ಅಮ್ಮ ಟೆರೆಸ್ ಹತ್ತಿರ್ತಾರೆ. ಸೊ ನಾವೇನೇ ಪ್ಲಾನ್ ಮಾಡಿದ್ರು ಅಮ್ಮನ್ ಪ್ಲಾನ್ ಉಲ್ಟಾ ಮಾಡಕ್ ಆಗೋಲ್ಲ. ಆಗಲ್ಲ ಅಂತ ಕೂತ್ಕೊಂಡ್ರೆ ಮುಂದೆ ಇರೋ ಊಟನೂ ತಿನ್ನೋದಕ್ಕಾಗಲ್ಲ. ಮಾಮ್ ಎಷ್ಟೇ ಬುದ್ಧಿವಂತಿಕೆ ತೋರಿಸಿದ್ರು ಅದನ್ನ ಹಾಳು ಮಾಡಕ್ಕೆ ನಮ್ಮ ಹತ್ರ ಅಸ್ತ್ರ ಇದೆಯಲ್ಲ, ತಾರಕ್. ತಾರಕ್ ನಮ್ ಕಡೆ ಇರ್ಬೇಕಾದ್ರೆ ಮಾಮ್ ಎಷ್ಟೇ ಹುಡುಗಿರ್ನ ತೋರಿಸಿದ್ರು ಅವನು ಒಪ್ಕೊಳ್ಳೋದಿಲ್ಲ. ಈಗ ನಾವು ತಾರಕ್ಗೆ ಈ ವಿಷಯದಲ್ಲಿ ಮಾಮ್ ಮಾತನ್ನ ಕೇಳ್ಬೇಡ ಅಂತ ತಲೆಗೆ ತುಂಬಬೇಕು. ನಾವೇನ್ ತುಂಬೋದು ಸಮ್ಮು? ಆಲ್ರೆಡಿ ನಿನ್ ತಮ್ಮ ನಿಮ್ಮ ಅಮ್ಮನ ಮಾತು ಕೇಳಬಾರ್ದು ಅಂತ ತಲೆ ಮೈ ಎಲ್ಲ ತುಂಬ್ಕೊಂಡ್ ಬಿಟ್ಟಿದ್ದಾನೆ. ಹಾಗಂತ ನಾವು ಸುಮ್ಮನಿರಕ್ಕಾಗಲ್ಲ ಬಾವ. ಅಮ್ಮ ಯಾವ್ದಾದ್ರು ಸೆಂಟಿಮೆಂಟ್ ಕಾರ್ಡ್ ಪ್ಲೇ ಮಾಡಿ ಅವನ ಒಪ್ಪಿಸ್ಬಿಡ್ಬೋದಲ್ಲ. ನೋಡ್ದೆ ನಮ್ಮ ಮಯೂರಿ, ಅಮ್ಮವ್ರು ಎಂತ ಕೆಲಸ ಮಾಡಕ್ ಹೊರಟಿದ್ರು ಅಂತ. ಅಲ್ಲ, ತಾಳಿ ಕಟ್ಟಿದ ಹೆಂಡತಿ ಜೊತೆಲೆ ಮನೇಲೇ ಇದ್ರುವೆ ಚಿಕ್ಕ ಯಜಮಾನ್ರಿಗೆ ಮದುವೆ ಮಾಡೋದಕ್ಕೆ ಹೆಣ್ಣನ ಮನೆಯವ್ರಿಗೆ ಮನೆ ಕರ್ಸವ್ರಲ್ಲ. ಯಾರಾದ್ರೂ ಮರ್ಯಾದಸ್ರು ಮಾಡೋ ಕೆಲ್ಸನ? ಅಣ್ಣ, ಅವ್ರು ಮಾಡ್ತಿರೋದ್ರಲ್ಲಿ ಏನ್ ತಪ್ಪಿದೆ ಅಣ್ಣ? ಅವ್ರು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ.